ಆಗ್ತಾ ಇದೆ. ಹಲವು ಗ್ರಾಮಗಳ ರೈತರಿಂದ ಹೋರಾಟದ ಎಚ್ಚರಿಕೆಯೂ ಕೂಡ ಈಗ ಕೇಳ್ಬರ್ತಾ ಇದೆ. ಹೆಸರುಘಟ್ಟ ಯಲಹಂಕ ನಡುವೆ ಈ ಒಂದು ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಬಿಡಿಎ ಮುಂದಾಗಿದೆ. ಆದರೆ ಈ ಒಂದು ಬಡಾವಣೆ ನಿರ್ಮಾಣಕ್ಕೆ ಅಲ್ಲಿನ ಸ್ಥಳೀಯರು ಸಾರ್ವಜನಿಕರೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ಎಕರೆ ಜಾಗದಲ್ಲಿ ಕಾರಂತ ಲೇಔಟ್ ನಿರ್ಮಾಣಕ್ಕೆ ಅಂತ ಸಜ್ಜಾಗಿದೆ ಬಿಡಿಎ. ಹೀಗಾಗಿ ಶಿವರಾಮ ಕಾರಂತ ಲೇಔಟ್ಗೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾವಳ್ಳಿಪುರ, ದೊಡ್ಡ ಬ್ಯಾಲೆಕೆರೆ ಸೇರಿದಂತೆ ಇನ್ನಿತರ ರೈತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಬಿಡಿಎ ಹೊಸ ಲೇಔಟ್ ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ಬಿಡಿಎ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಆದರೆ ಹಲವು ಗ್ರಾಮಗಳ ರೈತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ ಇಲ್ಲಿ ಬಿಡಿಎ ಲೇಔಟ್ ನಿರ್ಮಾಣ ಅನ್ನುವಂಥ ಕಾರಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಶಿವರಾಮ ಕಾರಂತ ಲೇಔಟ್ಗೆ ರೈತರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಅದರಲ್ಲೂ ಕೂಡ ಮಾವಳ್ಳಿಪುರ, ದೊಡ್ಡ ಬ್ಯಾಲೆಕೆರೆ ಸೇರಿದಂತೆ ಬೇರೆ ಬೇರೆ ಗ್ರಾಮದ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಬಿಡಿಎ ಹಾಗಾದ್ರೆ ಶಿವರಾಮ ಕಾರಂತ ಲೇಔಟ್ ಅನ್ನ ನಿರ್ಮಾಣ ಮಾಡಲ್ವಾ ಅಂತ. ಈ ಲೇಔಟ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಂದು ರೈತರು, ಪರಿಸರ ಪ್ರೇಮಿಗಳು ಜೊತೆಗೆ ಇನ್ನೂ ಕೆಲವರು ಅಲ್ಲಿನ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾರೆ. ಕಾರಣ ಒಂದು ಅವೈಜ್ಞಾನಿಕವಾಗಿ ಲೇಔಟ್ ನಿರ್ಮಾಣ ಮಾಡ್ತಾರೆ ಅಂತ. ಇನ್ನೊಂದು ಪರಿಸರವಾದಿಗಳ ವಾದ ಏನಿರುತ್ತೆ ಅಂದ್ರೆ ಮರಗಳನ್ನ ಕಡಿತಾರೆ, ಹೀಗಾಗಿ ಪರಿಸರಕ್ಕೆ ವಿರುದ್ಧವಾಗಿ ಇವ್ರ ನಡೆ ಇರುತ್ತೆ ಅನ್ನುವಂಥ ಕಾರಣಕ್ಕೆ. ಇನ್ನು ಸ್ಥಳೀಯರು ಅಥವಾ ರೈತರು ಅಂತ ಬಂದಾಗಲೂ ಕೂಡ ಇದೇ ಒಂದು ಪರಿಸ್ಥಿತಿ ಇರುತ್ತೆ. ಸದ್ಯ ಶಿವರಾಮ ಕಾರಂತ ಲೇಔಟ್ನ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೈ ಹಾಕಿತ್ತು. ಬಟ್ ಈಗ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಡಿಎ ಹಾಗಾದರೆ ಮುಂದೇನು ಮಾಡುತ್ತೆ, ಯಾವ ರೀತಿ ರೈತರಿಗೆ ಸಮಜಾಯಿಷಿ ಕೊಡುವಂಥ ಪ್ರಯತ್ನ ಮಾಡುತ್ತೆ? ಮಾವಳ್ಳಿಪುರ, ದೊಡ್ಡ ಬ್ಯಾಲೆಕೆರೆ ರೈತರು ಸದ್ಯ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ. ಹೆಸರುಘಟ್ಟ ಯಲಹಂಕ ವ್ಯಾಪ್ತಿಯಲ್ಲಿ ಈ ಒಂದು 3 ಎಕರೆ ಜಾಗದಲ್ಲಿ ಕಾರಂತ ಲೇಔಟ್ ನಿರ್ಮಾಣಕ್ಕೆ ಬಿಡಿಎ ಮುಂದಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಬಿಡಿಎ ಹೊಸ ಲೇಔಟ್ ಶಿವರಾಮ ಕಾರಂತ ಲೇಔಟ್ಗೆ ಸದ್ಯ ಕೆಲ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೇಡಿಕೆ ಏನು, ಯಾತಕ್ಕಾಗಿ ವಿರೋಧ? ಖಂಡಿತವಾಗಲೂ ಇದು ಶಿವರಾಮ ಕಾರಂತ ಬಡಾವಣೆ ಸಾಕಷ್ಟು ಕಳೆದ ಒಂದು 7-8 ವರ್ಷಗಳ ಹಿಂದೆ ಇದೊಂದು ಲೇಔಟ್ ನಿರ್ಮಾಣಕ್ಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿತ್ತು. ಮುಖ್ಯವಾಗಿ ಅಲ್ಲಿ ಒಂದಿಷ್ಟು ಎಕರೆಗಳನ್ನ ಬಿಡಿಎ ಎಕ್ವೈರ್ ಮಾಡಿದ ಸಂದರ್ಭದಲ್ಲಿ ಅದು ಸರ್ಕಾರದ ಅಧಿನಿಯಮಗಳೇನಿರ್ತವೆ ಅಥವಾ ನಿಯಮಗಳೇನಿರ್ತವೆ ಆ ನಿಯಮಗಳ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಒಂದಿಷ್ಟು ರೈತರ ಆರೋಪ ಇತ್ತು. ಅಲ್ಲದೇನೆ ಪರಿಹಾರ ರೂಪದಲ್ಲಿ ಸರಿಯಾದ ದಿನಕ್ಕೆ ಕೊಡ್ಲಿಲ್ಲ ಅನ್ನುವಂಥದ್ದು, ಜಮೀನನ್ನ ವಶಕ್ಕೆ ಪಡ್ಕೊಂಡಂತ ಸಂದರ್ಭದಲ್ಲಿ ಏನು ಪರಿಹಾರವನ್ನು ಘೋಷಣೆ ಮಾಡಲಾಗುತ್ತೆ ಆ ಪರಿಹಾರದ ರೂಪದಲ್ಲಿ ನೀಡಲಾಗಿಲ್ಲ ಅನ್ನುವಂಥದ್ದು ಕೆಲವು ರೈತರ ಆರೋಪ. ಆ ಹಿನ್ನೆಲೆಯಲ್ಲಿ ಈಗ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು, ಅಂದರೆ ಬೆಂಗಳೂರು ಉಸ್ತುವಾರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಶಿವರಾಮ ಕಾರಂತ ಬಡಾವಣೆಗೆ ಹಲವು ಬಾರಿ ಭೇಟಿ ನೀಡಿದ್ರು. ಮೂಲಸೌಕರ್ಯಗಳ ವ್ಯವಸ್ಥೆಗೆ ಹಾಗೇನೆ ಅತ್ಯಾಧುನಿಕ ರೀತಿಯಲ್ಲಿ ಆ ಒಂದು ಲೇಔಟ್ ನಿರ್ಮಾಣ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂತಿದ್ದಾರೆ. ಅದರ ಜೊತೆಗೇನೆ ಪರಿಹಾರವನ್ನು ಕೂಡ ನೀಡುವ ನಿಟ್ಟಿನಲ್ಲಿ ಹಲವು ಬಾರಿ ಸಭೆಗಳನ್ನ DCM ರೈತರ ಜೊತೆ ಮಾಡಿದ್ರು ಕೂಡ ಅದು ಸಂಧಾನ ಆಗಿರ್ಲಿಲ್ಲ, ಯಶಸ್ವಿ ಆಗಿರ್ಲಿಲ್ಲ. ಈಗ ಮೂಲಭೂತ ಸೌಕರ್ಯಗಳಿಗೋಸ್ಕರ ಮತ್ತಷ್ಟು ಬಡಾವಣೆಗಳಿಗೆ ನಿರ್ಮಾಣಕ್ಕೋಸ್ಕರ ಅಥವಾ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮತ್ತಷ್ಟು ರೈತರ ಜಮೀನನ್ನ ವಶಕ್ಕೆ ಪಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಅದನ್ನ ವಿರೋಧಿಸಿ ಈಗ ಬಿಡಿಎಗೆ ಮುತ್ತಿ ಹಾಕುವಂಥದ್ದು, ಬಿಡಿಎ ಅಧಿಕಾರಿಗಳ ವಿರುದ್ಧ ಅಲ್ಲಿನ ರೈತರೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.